2026 JEE ಮೇನ್ಸ್ ರಿಸಲ್ಟ್ ಇವತ್ತು ಬಂದಿದ್ದು ನಮ್ಮ ಸೇಂಟ್ ಮೇರೀಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಜಿಲ್ಲೆಗೆ ಪ್ರಥಮ ಹಾಗೂ ದ್ವಿತೀಯ ಸ್ಥಾನವನ್ನು ನಾವು ಪಡೆದುಕೊಂಡಿದ್ದೇವೆ. ತುಂಬ ಸಪೋರ್ಟ್ ಸಿಕ್ತು. ಎಲ್ಲ ಟೀಚರ್ಸ್ ತುಂಬ ಚೆನ್ನಾಗಿ ಹೇಳ್ಕೊಡ್ತಿದ್ರು. ಎಲ್ಲ ಟ್ಯೂಷನ್ ಟೈಮಲ್ಲೆಲ್ಲ ಕರೆಕ್ಟ್ ಶೆಡ್ಯೂಲ್ ಕೊಟ್ಟಿದ್ರು, ಎಲ್ಲ ಪ್ಲ್ಯಾನ್ ಇತ್ತು, ಟೆಸ್ಟ್ ಸೀರೀಸ್ ಎಲ್ಲ ಇವರೇ ಕೊಟ್ಟಿದ್ರು. ಎಲ್ಲ ಥ್ಯಾಂಕ್ಫುಲ್ ಇದ್ದೀನಿ ಟೀಚರ್ಸಿಗೆ. ಈ ಒಂದು ಎಜುಕೇಷನ್ ದೊರಕಿಸ್ಕೊಟ್ಟಂತಹ ಈ ಒಂದು ಸಂಸ್ಥೆಗೆ ನಾವು ಚಿರಋಣಿಯಾಗಿರ್ತೀವಿ ಸರ್. ಇವತ್ತು ನನ್ನ ಮಗ ಅಂತಲೇ ಅಲ್ಲ, ಬೇರೆ ಯಾವ ಮಗು ಆದರೂ ಕೂಡ ಇಲ್ಲಿಗೆ ಸ್ಟೂಡೆಂಟ್ ಆಗಿ ಬಂದರೆ ಖಂಡಿತವಾಗ್ಲೂ ಅವರು ಒಳ್ಳೆಯ ಉನ್ನತ ಜ್ಞಾನವನ್ನು ಕೊಡುವಂಥ ಯೋಗ್ಯತೆಯನ್ನು ಸ್ಕೂಲ್ ಇವತ್ತು ಹೊಂದಿದೆ. ಇದು ನನ್ನ ಮಗನ ಅದಕ್ಕೆ ಸಾಕ್ಷಿ. ಜೆಇ ಮೇನ್ ಫಲಿತಾಂಶ ಪ್ರಕಟವಾಗಿದೆ. ಚಿಕ್ಕಮಗಳೂರು ಸೈಂಟ್ ಮೇರೀಸ್ ಐಎಸ್ಸಿ ಕಾಲೇಜಿನ ವಿದ್ಯಾರ್ಥಿಗಳು ಈ ವರ್ಷವೂ ಉತ್ತಮ ಫಲಿತಾಂಶ ಕೊಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಗೆ ಸೈಂಟ್ ಮೇರೀಸ್ ಐಎಸ್ಸಿ ಕಾಲೇಜಿನ ವಿದ್ಯಾರ್ಥಿಗಳು ಟಾಪರ್ಗಳಾಗಿದ್ದಾರೆ. ಸಂಸ್ಥೆಯ ವಿದ್ಯಾರ್ಥಿ ಕೆವಿನ್ ರೋಡ್ರಿಗಸ್ ಅವರು 99.78% ಪಡೆದು ಟಾಪ್ 1 ಆಗಿದ್ರೆ, ಜೇಂಕಾರ್ ಬಿಆರ್ ಅವರು 99.61% ಪಡೆದು ಜಿಲ್ಲೆಗೆ ಸೆಕೆಂಡ್ ಟಾಪರ್ ಆಗಿದ್ದಾರೆ. ಇನ್ನು ಸಾದಿಯಾ ಶಹ್ವಾನ್ 98.65 ಹಾಗೂ ಗೋಕುಲ್ ಬಿಎಸ್ 98.22, ತಮನ್ ಸರ್ವಜಿತ್ ಎಂಆರ್ 95.71 ಹಾಗೂ ಮೋಹಿತ್ HB 95.5% ಪಡೆದು ಕಾಲೇಜಿಗೆ ಹಾಗೆಯೇ ಚಿಕ್ಕಮಗಳೂರು ಜಿಲ್ಲೆಗೆ ಕೀರ್ತಿ ತಂದಿದ್ದಾರೆ. ಅತ್ಯುತ್ತಮ ಫ್ಯಾಕಲ್ಟಿಯನ್ನ ಹೊಂದಿರುವ ಸೈಂಟ್ ಮೇರೀಸ್ ಕಾಲೇಜಿನಲ್ಲಿ ದಾಖಲೆಯ ಫಲಿತಾಂಶ ಬಂದಿರುವುದು ಕಾಲೇಜಿಗೆ ಶ್ರೇಷ್ಠತೆಯನ್ನ ಸಹಜವಾಗಿಯೇ ಹೆಚ್ಚು ಮಾಡಿದಂತಾಗಿದೆ. ಕಾಲೇಜಿನ ಆಡಳಿತ ಮಂಡಳಿ, ಬೋಧಕ ವರ್ಗ, ಬೋಧಕೇತರ ವರ್ಗದವರು ವಿದ್ಯಾರ್ಥಿಗಳಿಗೆ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಇನ್ನು ಕಾಲೇಜಿನ ಸಂಸ್ಥಾಪಕ ಜೆರಾಲ್ಡ್ ಲೋಬೋ ಅವರು ವಿದ್ಯಾರ್ಥಿಗಳ ಸಾಧನೆಗೆ ಹರ್ಷವನ್ನ ವ್ಯಕ್ತಪಡಿಸಿ ಖುದ್ದು ತಾವೇ ವಿದ್ಯಾರ್ಥಿಗಳಿಗೆ ಹೂಗುಚ್ಛ ನೀಡೋದರ ಮೂಲಕ ಬೆನ್ನು ತಟ್ಟಿದ್ದಾರೆ. ಚೆನ್ನಾಗಿತ್ತು. ತುಂಬ ಥ್ಯಾಂಕ್ಫುಲ್ ಇದ್ದೀನಿ ಟೀಚರ್ಸಿಗೆ, ತುಂಬ ಸಪೋರ್ಟ್ ಮಾಡಿದ್ದಾರೆ. ಆಮೇಲೆ ಪೇರೆಂಟ್ಸು ಗ್ರೇಟ್ಫುಲ್. ನಾನು ನೆಕ್ಸ್ಟು ಅಡ್ವಾನ್ಸ್ಡ್ ಪ್ರಿಪರೇಷನ್ ಮಾಡ್ತೀನಿ, ಅಡ್ವಾನ್ಸ್ ಎಕ್ಸಾಮ್. ಖುಷಿ ಆಗ್ತಿದೆ. ಎಲ್ಲ ಹಾರ್ಡ್ ವರ್ಕ್ ಎಲ್ಲ ಪೇ ಆಯಿತು, ಸೊ ಖುಷಿ ಆಗ್ತಿದೆ. ಇಲ್ಲಿ ಮ್ಯಾನೇಜ್ಮೆಂಟು, ಸ್ಕೂಲು, ಯಾವಿನ್ ಸರ್, ಗ್ಯಾರಿ ಸರು ಎಲ್ಲ ತುಂಬ ಸಪೋರ್ಟ್ ಮಾಡಿದ್ರು. ಎಲ್ಲರೂ ಥ್ರೂ ಔಟ್ ದ ಜರ್ನಿ ಫುಲ್ ಸಪೋರ್ಟ್ ಇತ್ತು, ಸೊ ಖುಷಿ ಆಗ್ತಿದೆ. ಡೈಲಿ ಬೇಸಿಸಲ್ಲಿ ಅವತ್ತಿನ ಮಾಡಿದ ಅವತ್ತೇ ಓದ್ತಿದ್ವಿ. ಎಲ್ಲ ಫುಲ್ ಪ್ರಾಕ್ಟೀಸ್ ಮಾಡ್ಕೊಂಡು ಟ್ಯೂಷನ್ ಟೈಮಲ್ಲೆಲ್ಲ ಕರೆಕ್ಟ್ ಶೆಡ್ಯೂಲ್ ಕೊಟ್ಟಿದ್ರು, ಎಲ್ಲ ಪ್ಲ್ಯಾನ್ ಇತ್ತು, ಟೆಸ್ಟ್ ಸೀರೀಸ್ ಎಲ್ಲ ಇವರೇ ಕೊಟ್ಟಿದ್ರು. ಎಲ್ಲ 98.65% ಅಲ್ಲಿ ಬಂದಿದೆ. ಕನ್ಸಿಸ್ಟೆಂಟ್ ಆಗಿದೆ. ಅದೇ ಮ್ಯಾಥ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ ಎಲ್ಲದರಲ್ಲೂ ಹಾರ್ಡ್ ವರ್ಕ್ ಎಲ್ಲದರಲ್ಲೂ ಮಾಡಬೇಕು. ತುಂಬ ಸಪೋರ್ಟ್ ಸಿಕ್ತು. ಎಲ್ಲ ಟೀಚರ್ಸ್ ತುಂಬ ಚೆನ್ನಾಗಿ ಹೇಳ್ಕೊಡ್ತಿದ್ರು. ಎಲ್ಲ ನೆಕ್ಸ್ಟ್ NIT ಹೋಗಬೇಕು ಅಂತ ಇದು ಮಾಡ್ಕೊಂಡಿದ್ದೀನಿ. ಆಮೇಲೆ ಅಡ್ವಾನ್ಸ್ ಮಾಡಿ IIT ಸಿಕ್ಕಿದ್ರೆ ಇನ್ನೂ ಚೆಂದ. ನನ್ನ ಮಗ ಈಗ JEE ಮೈನ್ಸಲ್ಲಿ 99.78% ಬಂದಿದ್ದಾನೆ. ನನಗೆ ಈ ಪರ್ಸೆಂಟೇಜ್ ತುಂಬ ಖುಷಿ ಕೊಟ್ಟಿದೆ. ಹಾಗೆಯೇ ನಾನು ನನ್ನ ಮ್ಯಾನೇಜ್ಮೆಂಟಿಗೆ, ಸ್ಪೆಷಲಿ ಗ್ಯಾರಿ ಸರ್, ಗ್ಯಾವಿನ್ ಸರ್, ಪ್ರಿಯಾ ಮ್ಯಾಮಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಅವರು ಪ್ರತಿಯೊಂದು ವಿಷಯದಲ್ಲೂ ನಮಗೆ ಸಪೋರ್ಟ್ ಮಾಡಿ, ಸ್ಟೂಡೆಂಟ್ಗಾಗಲಿ ಪೇರೆಂಟ್ಸ್ಗಾಗಲಿ ಎಲ್ಲ ರೀತಿಯಲ್ಲಿ ಸಪೋರ್ಟ್ ಮಾಡಿದ್ದಾರೆ. ಒಳ್ಳೆಯ ಎನ್ವೈರ್ಮೆಂಟು, ಸ್ಕೂಲಿಂದ ಮಕ್ಕಳಿಗೆ ಓದೋದಕ್ಕೆ ಪೂರಕವಾಗಿರುವಂಥ ವಾತಾವರಣ, ಮತ್ತು ಒಳ್ಳೆಯ ಸ್ಟಾಫು, ಟೀಚಿಂಗ್ ಸ್ಟಾಫು, ಕ್ಲಾಸು ಟೀಚರ್ಸು ಯಾವಾಗ ಬೇಕಾದ್ರೆ ಅವರು ಏನು ಸಮಸ್ಯೆ ಇದ್ದರೂ ಕೂಡ ತಗೊಂಡು ಅವ್ರ ಹತ್ರ ಕೇಳಿದರೆ ಅವ್ರು ಅಡ್ವೈಸ್ ಕೊಡ್ತಾರೆ, ಟ್ಯೂಷನ್ ಕೊಡ್ತಾರೆ, ಮಾರ್ಗದರ್ಶನವನ್ನು ಕೊಡ್ತಾಯಿದ್ದಾರೆ. ತುಂಬ ಸಂತೋಷ ಆಗ್ತಾಯಿದೆ. ಯಾವಾಗಲೂ ಅವರು ಓದೋದಕ್ಕೇ ಜಾಸ್ತಿ ಅವರು ಸಮಯವನ್ನು ಕೊಡ್ತಾಯಿದ್ರು. ಹಾಗೆ ಅವರಿಗೆ ಅವ್ರ ಪರಿಶ್ರಮವೂ ಇದೆ, ಅದಕ್ಕಿಂತ ಜಾಸ್ತಿ ಅವ್ರ ಟೀಚರ್ಸ್ಗಳ ಪರಿಶ್ರಮ ಮತ್ತು ಸ್ಕೂಲು ಹಾಗೇ ಇದೆ ಅಂತ ಹೇಳಬೇಕು. ತುಂಬ ಒಳ್ಳೆಯ ವಿದ್ಯಾಭ್ಯಾಸವನ್ನು, ಟ್ರೈನಿಂಗನ್ನು ಅವ್ರು ಕೊಟ್ಟಿದ್ದಾರೆ ಅವರಿಗೆ. ನನ್ನ ಮಗನ ಇಂಥ ಒಂದು ಸಂಸ್ಥೆಗೆ ಸೇರಿಸಿ ನಾವೇನು ಎಜುಕೇಷನ್ ಹಬ್ ಅಂತೀವಿ ಅಲ್ಲಿ ನಾವು ಮನ್ಸು ಕೊಟ್ಟಿದ್ವಿ. ಅಲ್ಲಿಂದ ನಾವು ರಿಗ್ರೆಟ್ ಆಗ್ದಂಗೆ ಇಲ್ಲಿ ಕರ್ಕೊಂಡು ಬಂದು ನನ್ನ ಮಗನಿಗೆ ಈ ವಾತಾವರಣ ಕಲ್ಪಿಸಿಕೊಟ್ಟಂಥ ಈ ಸಂಸ್ಥೆ ಮತ್ತು ಏನು JEE ಮತ್ತು NEET ಒಂದು ಟೀಮ್ ವರ್ಕ್ ಏನಿದೆ, ಮನು ಕೌಶಲ್ ಸರ್ ಆಗಿರ್ಬೋದು, ಕೈಮಲ್ ಸರು, ಸುಜಿತ್ ಸರು, ವೆಂಕಟ್ ಸರು, ಎಲ್ಲರಿಗೂ ಕೂಡ ಜನ್ಮಪೂರ್ತಿ ನಾವು ಧನ್ಯವಾದಗಳು ಹೇಳ್ತೀವಿ. ನನ್ನ ಮಗನ ಇವನೊಂದು ಅವರೇ ಸ್ಟೂಡೆಂಟ್ಸ್ 95 ಸ್ಟೂಡೆಂಟ್ಸನ್ನು ಈ ಮಟ್ಟಕ್ಕೆ ಕೆತ್ತಿದಂತಹ ಈ ಒಂದು ಸಂಸ್ಥೆಗೆ ನಾವು ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು, ಅದು ನಮ್ಮ ಮಟ್ಟದಲ್ಲೇ ಸ್ಥಳೀಯವಾಗಿ ಅಂತ ಈ ಒಂದು ಎಜುಕೇಷನ್ ದೊರಕಿಸ್ಕೊಟ್ಟಂತಹ ಈ ಒಂದು ಸಂಸ್ಥೆಗೆ ನಾವು ಚಿರಋಣಿಯಾಗಿರ್ತೀವಿ ಸರ್. 2026 JEE ಮೇನ್ಸ್ ರಿಸಲ್ಟ್ ಇವತ್ತು ಬಂದಿದ್ದು. ಈ ವರ್ಷ ನಮ್ಮ ಸೇಂಟ್ ಮೇರೀಸ್
ಇಂಟರ್ನ್ಯಾಷನಲ್ ಸ್ಕೂಲ್ ನಡೆಸುತ್ತಿರುವಂಥ ISC 11-12 ಫಲಿತಾಂಶವು ಭಾಳ ಉತ್ತಮವಾಗಿ ಬಂದಿದೆ ಹಾಗೂ ಜಿಲ್ಲೆಗೆ ಪ್ರಥಮ ಹಾಗೂ ದ್ವಿತೀಯ ಸ್ಥಾನವನ್ನು ನಾವು ಪಡೆದುಕೊಂಡಿದ್ದೇವೆ. ಈ ಫಲಿತಾಂಶವು ನಮ್ಮ ಸತತ ಟ್ರೈನಿಂಗ್ ಮಕ್ಕಳಿಗೆ ಮಾಡ್ತಾಯಿದ್ದು ನಮ್ಮ ISC ಕಾಲೇಜಿನಲ್ಲಿ ಪಾಠಕ್ರಮದ ಜೊತೆ ಸ್ಪರ್ಧಾತ್ಮಕ ಪರೀಕ್ಷೆ ತರಬೇತಿ ಮಾಡ್ತಾನೆ ಇದ್ದೀವಿ. ಇದರ ಪರಿಣಾಮ ಅವರು ಒಳ್ಳೆಯ ಉತ್ತಮವಾದ ರಿಸಲ್ಟನ್ನು ಪಡ್ಕೊಂಡಿದ್ದಾರೆ. And our focus is on preparing students to perform confidently in competitive examinations. Also, after the second PUC board exams, we'll conduct a NEET simulation test open to all the NEET aspirants as a support initiative to help students experience the exam environment, learn from their mistakes, and face the upcoming NEET 2026 with utmost confidence. ಮಕ್ಕಳಾಗಲಿ ಇಲ್ಲಿ ನಮ್ಮ ಪ್ರೋಗ್ರಾಮ್ ಆಗಲಿ ಮತ್ತು ಟೀಚರ್ಸ್ ಆಗಲಿ ಆ್ಯಂಡ್ ಮ್ಯಾನೇಜ್ಮೆಂಟ್ ನಾವೆಲ್ಲರೂ ಟೀಮ್ ವರ್ಕ್ ಮಾಡಿ ವಿ ಹ್ಯಾವ್ ವರ್ಕ್ಡ್ ಹಾರ್ಡ್ ಫಾರ್ ದಿಸ್ ಆ್ಯಂಡ್ ವಿ ಥ್ಯಾಂಕ್ ಗಾಡ್ ಫಾರ್ ಗಿವಿಂಗ್ ಅಸ್ ದಿಸ್ ರಿಸಲ್ಟ್. ಸೊ ದಿಸ್ ಈಸ್ ಅ ಕಲೆಕ್ಟಿವ್ ಎಫರ್ಟ್ ಆ್ಯಂಡ್ ಐ ವುಡ್ ಲೈಕ್ ಟು ಕಂಗ್ರ್ಯಾಚುಲೇಟ್ ಆಲ್ ದ ಸ್ಟೂಡೆಂಟ್ಸ್ ಆ್ಯಂಡ್ ಪೇರೆಂಟ್ಸ್ ಫಾರ್ ಬೀಯಿಂಗ್ ವಿತ್ ಅಸ್. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.